ದ- ಈಗ ಯಶ್ ಅವ್ರ ಜೊತೆ ನಾವು ಮಾಡಿದೆವು. ಹಾಂ ರೀ. ಅವ್ರದ್ದು ಯಶೋಮಾರ್ಗ ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟ್ದಾಗ 3 ದಿವಸ ಅವ್ರ ಜೊತೆ ಇದ್ದೀವಿ. ಏನಂದ್ರೆ ನನ್ನ ಜೊತೆ ಹೆಂಗಿದೆ ನೋಡಿ ಕರ್ಸಿಗಂತ. ಹ್ಞೂ ಹ್ಞೂ ನಾನು ಸರ್ ನಾವು ಬೌನ್ಸರ್ ಇದ್ದೀವಿ, ಗುಂಡ ಎಲ್ಲ ವರ್ಕ್ ಕೆಲಸ ಮಾಡ್ರಿ ಅಂತೀನಿ. ಯಾರಿಗೆ ಈ ಕಾಲು ಎಳೋದು ಬೇಡ, ಕಾಲು ಎಳೆಯೋದು ಬೇಡ ಯಾರ್ದು. ಯಾಕಂದ್ರೆ ಕೆಲಸ ಮೇನ್. ಅದರಿಂದ ಕಾಲು ಎಳೆದು ಇನ್ನೊಂದು ಏನೂ ಸಿಗಲ್ಲ. ವರ್ಕ್ ಮಾಡ್ರಿ, ಚಲೋ ನೋಡ್ರಿ, ಫ್ಯಾಮಿಲಿ ಸೇಫ್ ಇಟ್ಕೋರಿ. ಟ್ರೈನಿಂಗ್ ಮಾಡಿಬಿಟ್ಟು ಅವ್ರಿಗೆ ಯಾವ ಥರ ಪೊಸಿಷನ್ದಾಗ ಕಳಿಸ್ಬೇಕಂತ ವಿಚಾರ ಮಾಡ್ತೀರಿ. ಪೊಸಿಷನ್ ಅಂದ್ರೆ ಹೆಂಗಂದ್ರೆ ಮೇನ್ ಬೆಸ್ಟ್ ಹಾಂ ಪೊಸಿಷನ್ ಅಂದ್ರೆ ಚಲೋ ಪೊಸಿಷನ್ನೇ ಕಳಿಸ್ತೀವಿ, ಅದು ಮೇನ್ ಅದ. ತುಂಬ ವರ್ಕ್ ಮಾಡ್ತಾರೆ ಈಗ ಹೆಂಗಂದ್ರೆ ಅವರು ಈಗ ನಾವು ವರ್ಕ್ ಮಾಡಿ ಟೈಮ್ ಇವ್ರು ನಮ್ಮ ಜೊತೆ ಇದ್ರೆ ಸಾಕು ನಾವು. ಹಾಂ ಸಾಕು ಅವ್ರೊಬ್ಬರು ಒಂದು ಇಬ್ಬರು ಇದ್ರಲ್ಲ, ಕೆಲಸ ನಾವೇ ಮಾಡ್ತೀವಿ ಸರ್. ನೀವು ಕುಂದ್ರೆ ಏನೇನು ಕ್ರೌಡ್ ಆಗಲಿ ಏನೇ ಆಗಲಿ ಸಾಕು. ಯೂನಿಫಾರ್ಮ್ ಇರು ಸರ್, ಅವ್ರದ್ದು ಕ್ಯಾಕಿ ಯೂನಿಫಾರ್ಮೇ ಬೇರೆ. ಒಂದು ರೆಸ್ಪೆಕ್ಟ್ ಹಾಂ, ದೊಡ್ಡ ರೆಸ್ಪೆಕ್ಟ್ ಸರ್. ಅಂದ್ರೆ ಲಾಸ್ಟ್ ಟೈಮ್ ಇವರು ವೆಂಕಟೇಶ್ ಪ್ರಸಾದ್ ಸರ್, ಅವ್ರಿಗೆ ಏನು ಮಾಡಿದೇವಿ, ಲಾಸ್ಟ್ ಕಾರಲ್ಲಿ ಕುಂದಿರ್ಸ್ಕೊಂಡು ನಡೆದಿದ್ರು. ಮತ್ತು ಅವ್ರು ಡ್ರೈವರಿಗೆ ಹೇಳ್ತಾರೆ ಕಾರ್ ನಿಂದಿರ್ಸಿದ್ರು. ಮತ್ತು ಆಮೇಲೆ ಹೋಗಿ ಡೋರ್ ಓಪನ್ ಮಾಡಿ ಎಲ್ಲರಿಗೆ ಥ್ಯಾಂಕ್ ಯು ಕೊಟ್ಟು, ಗುಡ್ ವರ್ಕಪ್ಪ, ಚಲೋ ಮಾಡಿದ್ರೆ, ಓಕೆ ಚಲೋ ಬರ್ತೀನಂತ ಬಂದಿಲ್ಲಲ್ಲ ನೀನು ಅಂದರು. ಇಲ್ಲ ಗುರುಗಳೇ, ಸ್ವಲ್ಪ ಬೇರೆ ಕೆಲಸದ ಮೇಲೆ ಇದೆ, ಬಾ, ಯಾರು ನಿಮ್ಗೆ ಕರೀತಿದ್ದಾರೆ ಬನ್ನಿ ಅಂದರು. ಸೊ ಅದೊಂದು ಆಶೀರ್ವಾದ. ಅವರೇ ಫೋನ್ ಹಚ್ಚಿ ಅವರೇ ನಾನು ಕಾಲ್ ಏನು ಪೀಠಾಧಿಪತಿ ಸುಭದ್ರ ಸ್ವಾಮಿ ಅವರೇ ಮಾತಾಡಿದ್ರು, ಪಾಪ ಅವ್ರನ್ನ ಬಂದು ಭೇಟಿ ಆಗಂದ್ರು. ಅಂದ್ರೆ ಇವಾಗ ಮ್ಯಾರೇಜ್ ಆಯ್ತು, ಬರ್ತ್ಡೇ ಆಯ್ತು, ಪಾರ್ಟಿ ಆಯ್ತು, ಅದು ಬೇರೆ ಇರ್ತದೆ ರೀ. ಪೊಲಿಟಿಷಿಯನ್ ಅಂದ್ರೆ ಅಂದ್ರೆ ಈಗ ಎಲ್ಲರೂ ನಡೀತಾರೆ ಸರ್. ನಂಗೆ ಗುಲ್ಬರ್ಗದ ಎಲ್ಲರೂ ಈಗೇನಂತಾರೆ, ಪವನ್ ನನಗೆ ಬಿಡು. ಈಗ ಹೆಂಗ ಪಾಲಿಟಿಷಿಯನ್ ಎಲ್ಲ VIP ಬರ್ತಾರ, ಎಲ್ಲ VIP ಬರ್ತಾರೆ ಸರ್. ನಿಂದಿನ ಅಂತ ಹೇಳಕ್ ಬಿ ಬರಲ್ಲ ಸರ್, ವೇಟ್ ಮಾಡಿವಿ ಅಂತ ಸರ್ ಏನೋ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಬಂಸರ್ ಒಬ್ಬೊಬ್ರು ಎಲ್ಲದಕ್ಕೂ ರಿಚ್ ಇದ್ದವ್ರು ಹೇಳ್ತಾರೇನ್ರಿ, ನಾರ್ಮಲ್ ಮಂದಿನೂ ಹೇಳ್ತಾರೆ ಹಂಗಂತಿಲ್ಲ. ಈಗ ಇನ್ನೊಂದೇನಿರುತ್ತೆ, ಮ್ಯಾರೇಜ್ ಇರ್ತಾವ, ಮ್ಯಾರೇಜ್ದಾಗ ನಾರ್ಮಲ್ ಬಿ ಹಂಗೆ ನಾರ್ಮಲ್ ಬಿ ಹೇಳ್ತಾರ. ಶೋ ಇದ್ದಂಗೆ ಟ್ರೆಂಡ್ ಇದ್ದಾವ, 4 ಜನ ಇರ್ಲಪ್ಪ, ಈ ಕಡೊಂದಿಬ್ಬರು ಈ ಕಡೊಂದಿಬ್ಬರು, ಇದೊಂದು ಟ್ರೆಂಡ್ ಆಗಿದೆ ಈಗ.